ಎಲ್ಲಿ ನೋಡ್ತೀರಾ ಇವೆಲ್ಲ ಅಂದರೆ ಪೇಪರಲ್ಲಿ ಹುಡ್ಕಾಡಿದ್ರೆ ಸಿಕ್ಕುತ್ತೆ. ವಿಲ್ ಗೆಟ್ ಎವ್ರಿಥಿಂಗ್. ಸಿಕ್ಲಿಲ್ವಾ, ಗೋ ಟು PIB, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋಗೆ ಹೋಗಿ. PIB ಆ ವೆಬ್ಸೈಟ್ ಈ ವೆಬ್ಸೈಟ್ ಹೋಗಲೇಬೇಡಿ, ಡೈರೆಕ್ಟ್ಲಿ ಗೋ ಟು PIB. ಪ್ರತಿದಿನ ಏನೇನಾಗಿರುತ್ತೆ ಎಲ್ಲ ಇರುತ್ತೆ. ಊಟ ಮಾಡ್ತೀನೋ ಬಿಡ್ತೀನೋ, ದಿನಕ್ಕೊಂದು ರೌಂಡ್ ತಿರುವಾಗ್ತೀನಿ ಅದನ್ನ. ಅದು 8 ಅವರ್ ಕ್ಲಾಸ್ ಮಾಡಿದ್ದೀನೋ 10 ಅವರ್ ಕ್ಲಾಸ್ ಮಾಡಿದ್ದೀನೋ, ಎವ್ರಿ ಡೇ ವಿಲ್ ಗೋ ಥ್ರೂ ಒನ್ಸ್ PIB. ನಮ್ಮ ಎಕ್ಸಾಮ್ಗೆ ರೆಲೆವೆಂಟ್ ಯಾವುದಿದೆ ಅದನ್ನಂತೂ ನೋಡ್ತೀನಿ ಓಪನ್ ಮಾಡಿ. ಇಟ್ ವಿಲ್ ಹಾರ್ಡ್ಲಿ ಟೇಕ್ 15 to 20 minutes ಫಾರ್ ಮೀ. ಮುಗೀತು. ಡೂ ದಟ್, ಮೇಕ್ ಇಟ್ ಎ ಪ್ರಾಕ್ಟೀಸ್. ಅರ್ಥ ಆಯ್ತಾ? ಇವರೆಲ್ಲ ಕಂಟೆಂಟ್ ಮಾಡೋದು ಎಲ್ಲಿಂದ? PIB ಇಂದನೇ ಮಾಡೋದು. PIB ಇರೋದನ್ನ ವ್ಯಾಲ್ಯೂಡೇಷನ್ ಮಾಡ್ತಾರೆ ಸ್ವಲ್ಪ ಅಷ್ಟೇ. ನೀವು ಬೇಕಾದ್ರೆ ನಂಬ್ತಿರೋ ಬಿಡ್ತೀರೋ, ಆಲ್ ಯುವರ್ ಟಾಪ್ ಮೋಸ್ಟ್ ಕೋಚಿಂಗ್ ಸೆಂಟರ್ಸ್ ಕಂಟೆಂಟ್ ನೋಡಿದ್ದೀರಾ ಗೊತ್ತಾ? PIBಲಿರೋ ಸ್ಟೇಟ್ಮೆಂಟ್ ಟು ಸ್ಟೇಟ್ಮೆಂಟ್ ಹಂಗೆ ಇರುತ್ತೆ, ಆಸ್ ಇಟ್ ಈಸ್ ಎತ್ತಾಗ್ತಿದ್ದಾನೆ. ನಾನು ನಿಮಗೆ ಮೂಲಕ್ಕೆ ಕೊಳ್ಳೆ ಹೊಡೆ ಕೇಳ್ಕೊಡ್ತಾ ಇದ್ದೀನಿ. ಈಗ ಬುಡಕ್ಕೆ ಹೊಡೆದ್ಬಿಡಿ. ವೈ ಬ್ರಾಂಚಸ್ ಮೇಲ್ಗಡೆ ಎಲ್ಲ ಸುಮ್ಮನೆ ತೇಲಾಡಿಸ್ತೀರಾ. ಗೋ ಟು ದ ರೂಟ್ ಅಷ್ಟೇ. ಬಿಫೋರ್ ಅರೆಸ್ಟಿಂಗ್ ಎ ಪರ್ಸನ್ ಗ್ರೌಂಡ್ಸ್ ಕೊಡಬೇಕಾಗುತ್ತೆ. 1. ಸೆಕೆಂಡ್, ಆಫ್ಟರ್ ಈಸ್ ಅರೆಸ್ಟ್, ಬಂಧನದ ನಂತರ ಈ ಶುಡ್ ಬಿ ಗಿವನ್ ಎನ್ ಆಪರ್ಚುನಿಟಿ ಫಾರ್ ವಾಟ್? ಟು ಕನ್ಸಲ್ಟ್ ಎ ಲಾಯರ್, ವಕೀಲರನ್ನು ಸಮಾಲೋಚಿಸಲು ಅವಕಾಶವನ್ನು ನೀಡತಕ್ಕದ್ದು. ಈ ಶುಡ್ ಬಿ ಗಿವನ್ ಎನ್ ಆಪರ್ಚುನಿಟಿ ಟು ಕನ್ಸಲ್ಟ್ ಎ ಲಾಯರ್. ಆಯ್ತಾ? ಬಂಧಿತ ವ್ಯಕ್ತಿಗೆ ವಕೀಲರನ್ನು ಸಮಾಲೋಚಿಸಲು ಅವಕಾಶವನ್ನು ನೀಡತಕ್ಕದ್ದು. ಹಿ ಶುಡ್ ಬಿ ಗಿವನ್ ಎನ್ ಆಪರ್ಚುನಿಟಿ ಟು ಕನ್ಸಲ್ಟ್ ಹೂಮ್? ಟು ಕನ್ಸಲ್ಟ್ ಎ ಲಾಯರ್, ಟು ಕನ್ಸಲ್ಟ್ ಎ ಅಡ್ವೊಕೇಟ್. ಲಾಯರ್ನ ಕನ್ಸಲ್ಟ್ ಮಾಡೋದಕ್ಕೆ ಒಂದು ಅವಕಾಶನ ಕೊಡಬೇಕಾಗುತ್ತೆ. ಯಾರಿಗೆ? ಬಂಧನವಾದಂಥ ವ್ಯಕ್ತಿಗೆ. ಆಮೇಲೆ ಏನು ಮಾಡ್ತೀರಿ ಹೇಳಿ? ವಿತಿನ್ 24 hours ಎಕ್ಸ್ಕ್ಲೂಡಿಂಗ್ ದ ಟೈಮ್ ಟೇಕನ್ ಫಾರ್ ಟ್ರಾವೆಲ್. ಸಂಚಾರಕ್ಕೆ ಏನು ಸಮಯ ತಗೋತೀರ ನೋಡಿ, ಅದನ್ನ ಬಿಟ್ಟು 24 ಗಂಟೆಗಳ ಒಳಗಾಗಿ ಯಾರ ಮುಂದೆ ಹಾಜರುಪಡಿಸಬೇಕಾಗುತ್ತೆ ನೀವು? ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್, ಹತ್ತಿರದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸತಕ್ಕದ್ದು. ವಿತಿನ್ 24 hours ಎಕ್ಸ್ಕ್ಲೂಡಿಂಗ್ ದ ಟೈಮ್ ಟೇಕನ್ ಫಾರ್ ಟ್ರಾವೆಲ್. ಸಂಚಾರಿ ಸಮಯವನ್ನು ಹೊರತುಪಡಿಸಿ ಹತ್ತಿರದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. HD ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಮನೇಲಿ ಪ್ರೆಸೆಂಟ್ ಮಾಡಿದ್ರ, ಕೋರ್ಟಲ್ಲಿ ಪ್ರೆಸೆಂಟ್ ಮಾಡಿದ್ರ? ಥಿಂಕ್. HD ರೇವಣ್ಣ ಅವ್ರದ್ದು ಅರೆಸ್ಟ್ ಆಯ್ತಲ್ವಾ? ಅರೆಸ್ಟ್ ಆದಮೇಲೆ HD ರೇವಣ್ಣ ಅವರನ್ನ ಮನೆಯಲ್ಲಿ ಪ್ರೆಸೆಂಟ್ ಮಾಡಿದ್ರ, ನ್ಯಾಯಾಧೀಶರ ಮನೇಲಿ ಪ್ರೆಸೆಂಟ್ ಮಾಡಿದ್ರ, ಕೋರ್ಟ್ ಕರ್ಕೊಂಡೋಗಿ ಪ್ರೆಸೆಂಟ್ ಮಾಡಿದ್ರ? ನ್ಯಾಯಾಧೀಶರ ಮನೆಗೆ ಕರ್ಕೊಂಡೋಗಿ ಪ್ರೆಸೆಂಟ್ ಮಾಡಿದ್ದು ಕಣ್ರಿ. ಏನಾದ್ರ ಅರ್ಥ? ವಾಟ್ ಯು ಮೀನ್ ಬೈ ದಟ್? ಸರ್, ಯು ಕ್ಯಾನ್ ಪ್ರೆಸೆಂಟ್ ದ ಅಕ್ಯೂಸ್ಡ್ ಇನ್ ಫ್ರಂಟ್ ಆಫ್ ದ ಮ್ಯಾಜಿಸ್ಟ್ರೇಟ್ ಇವನ್ ಇನ್ ಹಿಸ್ ರೆಸಿಡೆನ್ಸ್. ಇಟ್ಸ್ ನಾಟ್ ನೆಸೆಸರಿ ದಟ್ ಯು ಶುಡ್ ಪ್ರೆಸೆಂಟ್ ಹಿಮ್ ಇನ್ ದ ಕೋರ್ಟ್ ಓನ್ಲಿ. ನೋ. ನ್ಯಾಯಾಲಯದಲ್ಲೇ ಹಾಜರುಪಡಿಸಬೇಕು ಎನ್ನುವುದು ನಿಯಮಾವಳಿ ಇದೆಯಾ? ಇಲ್ಲ. ಯು ಕ್ಯಾನ್ ಪ್ರೆಸೆಂಟ್ ದ ಅಕ್ಯೂಸ್ಡ್ ಇನ್ ಫ್ರಂಟ್ ಆಫ್ ದ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಇನ್ ದೇರ್ ರೆಸಿಡೆನ್ಸ್. ಮನೆಗೆ ಕರ್ಕೊಂಡೋಗಿ ರೇವಣ್ಣ ಅವ್ರನ್ನ ಕೋರ್ಟ್ ಜಡ್ಜ್ ಮುಂದೆ ಮನೆಯಲ್ಲಿ ಹಾಜರುಪಡಿಸಿದ್ದು. ಮನೆಯಲ್ಲೇ ನಡೆಯುತ್ತೆ ವಾದ ವಿವಾದಗಳು. ಏನಂತ? ಇವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಡಬೇಕಾ, SIT ಕಸ್ಟಡಿ ಕೊಡಬೇಕಾ, ಅಥವಾ ಬೇಲ್ ಕೊಡಬೇಕಾ ಅಂತ. ಕಡೆಗೆ ಜಡ್ಜು ಅಲ್ಲೇ ಜಡ್ಜ್ಮೆಂಟ್ ಕೊಡ್ತಾರೆ. ಏನಂತ? SIT ಕಸ್ಟಡಿ ಕೊಡ್ತಿದೀವಿ, ಕರ್ಕೊಂಡೋಗಿ ಅಂತ. ನಿಮ್ ಮುಂದೆ ನಡೀತಿರೋ ಘಟನೆಗಳು ಹೇಳ್ತಿದ್ದೀನಿ. ಐ ಆಮ್ ಸೇಯಿಂಗ್ ಆಲ್ ದೋಸ್ ಇನ್ಸಿಡೆಂಟ್ಸ್ ವಿಚ್ ಇಸ್ ಟೇಕನ್ ಪ್ಲೇಸ್ ಇನ್ ಫ್ರಂಟ್ ಆಫ್ ಯು ಇನ್ ದ ಲಾಸ್ಟ್ 15-20 days. So HD Revanna was presented not in the court, he was presented in the residence of the judge. Aita? So within 24 hours, excluding the time taken for travel, he should be presented in front of what? Nearest magistrate.
ಹತ್ತಿರದ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಬೇಕು. ಇಫ್ ದ ಮ್ಯಾಜಿಸ್ಟ್ರೇಟ್ ಪರ್ಮಿಟ್ಸ್, ಏನಾಗುತ್ತೆ? his arrest shall be continued or else he has to be released. ನ್ಯಾಯಾಧೀಶರು ಅನುಮತಿ ನೀಡಿದರೆ ಬಂಧನವನ್ನು ಮುಂದುವರಿಸತಕ್ಕದ್ದು. ಇಫ್ ದ ಮ್ಯಾಜಿಸ್ಟ್ರೇಟ್ ಪರ್ಮಿಟ್ಸ್, ನ್ಯಾಯಾಧೀಶರು ಅನುಮತಿ ನೀಡಿದರೆ ಬಂಧನವನ್ನು ಮುಂದುವರಿಸತಕ್ಕದ್ದು. ಆರ್ ಅಥವಾ he shall be what? released, ಬಿಡುಗಡೆ ಮಾಡಲಾಗುತ್ತದೆ. ಈಗ ನೋಡಿ, ಎಚ್ ಡಿ ರೇವಣ್ಣ ಅವ್ರ ಕೇಸ್ನೇ ಹೇಳ್ತೀನಿ. ಕರ್ಕೊಂಡು ಹೋದ್ರ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೆಸೆಂಟ್ ಮಾಡಿದ್ರ, ಮ್ಯಾಜಿಸ್ಟ್ರೇಟ್ ಏನಾದ್ರು ಬೇಲ್ ಕೊಟ್ಟಿದ್ರೆ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್? he would have been released. what did magistrate say? he is given under SIT custody. SIT ಕಸ್ಟಡಿ ಕೊಟ್ಟಿದೀವಿ ಅವ್ರನ್ನ ಅಂತ ಹೇಳ್ತು ಯಾರು? ಜಡ್ಜು. ಸೊ SIT ಕಸ್ಟಡಿಲಿ ಹೋದ್ರು. ದೆನ್ he was sent to jail. ಅದನ್ನ ಎಂತ ಕರಿತೀರಾ? ಜುಡಿಷಿಯಲ್ ಕಸ್ಟಡಿ. ದೆನ್ he was given what? bail. he got bail. ಫಸ್ಟ್ ಅರೆಸ್ಟ್ ಮಾಡಿದ್ರಿ, ಪ್ರೆಸೆಂಟ್ ಮಾಡಿದ್ರಿ. ಫಸ್ಟ್ ಯಾರು ಕಸ್ಟಡಿ ಕೊಟ್ರು? SIT ಕಸ್ಟಡಿ ಕೊಟ್ರು. ಫ್ರಮ್ ದೇರ್ he was given to judicial custody. ಫ್ರಮ್ ದೇರ್ he was given bail. ನೌ ಎಚ್ ಡಿ ರೇವಣ್ಣ ಇಸ್ ಆನ್ ಬೇಲ್. ಈಗ ಕೇಸ್ ನಡೆಯುತ್ತೆ ಕೋರ್ಟಲ್ಲಿ. ಅವ್ರ ಮೇಲೆ ವಿರುದ್ಧವಾಗಿ ವಿಟ್ನೆಸ್ಗಳಿದ್ರೆ, ಆರೋಪ ಸಾಬೀತಾದರೆ ಅವ್ರ ಮೇಲೆ ಇರೋದು, ಹಿ ವಿಲ್ ಗೋ ಟು ಜೈಲ್ ಇನ್ ದ ಫ್ಯೂಚರ್. ಐ ಡೋಂಟ್ ನೋ, ಇಟ್ ಮೇ ಟೇಕ್ 3 years, 4 years, 5 years, ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಸೇಯಿಂಗ್ ಯು, ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ವಾ? ಸೊ ಮ್ಯಾಜಿಸ್ಟ್ರೇಟ್ ಏನಾದ್ರು ಪರ್ಮಿಷನ್ ಕೊಟ್ಟರೆ ಅರೆಸ್ಟ್ನ ಕಂಟಿನ್ಯೂ ಮಾಡ್ತೀರಾ? ಪರ್ಮಿಷನ್ ಕೊಡ್ತಿದ್ರೆ ಏನಾಗುತ್ತೆ? ಹಿ ವಿಲ್ ಬಿ ರಿಲೀಸ್ಡ್. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಇದೆಲ್ಲವೂ ಕೂಡ ಯಾವ್ದ್ರ ಕೆಳಗಡೆ ಇರೋದು ಸರ್? ಆರ್ಡಿನರಿ ಲಾ. ಅದನ್ನೇಂತ ಕರಿತೀರಾ? ಪುನಿಟಿವ್. PUNITIVE, ಪುನಿಟಿವ್ ಲಾ ಅಂತ ಕರಿತೀರಾ, ಆರ್ಡಿನರಿ ಲಾ. ಈಗ ಲೆಟ್ ಅಸ್ ಕಮ್ ಟು ಪ್ರಿವೆಂಟಿವ್ ಡಿಟೆನ್ಷನ್ ಲಾ. ಫುಲ್ ಉಲ್ಟಾ ಮಾತಾಡೋಣ ಈಗ. ನೋ ನೀಡ್ ಟು ಏನಪ್ಪ ಕಮ್ಯುನಿಕೇಟ್ ದ ಗ್ರೌಂಡ್ಸ್ ಆಫ್ ಹಿಸ್ ಅರೆಸ್ಟ್. ಬಂಧನದ ಕಾರಣವನ್ನು ತಿಳಿಸುವ ಅವಶ್ಯಕತೆ ಇರುವುದಿಲ್ಲ. ಇಟ್ಸ್ ನಾಟ್ ನೆಸಸರಿ ಟು ಕಮ್ಯುನಿಕೇಟ್ ದ ಗ್ರೌಂಡ್ಸ್ ಆಫ್ ಹಿಸ್ ಅರೆಸ್ಟ್. ಇಟ್ಸ್ ನಾಟ್ ನೆಸಸರಿ ಟು ಕಮ್ಯುನಿಕೇಟ್ ದ ಗ್ರೌಂಡ್ಸ್ ಆಫ್ ಹಿಸ್ ಅರೆಸ್ಟ್. ಇಲ್ಲೇನಿತ್ತು? ಏನಿತ್ತು? ಕೊಡಬೇಕು ಗ್ರೌಂಡ್ಸ್ ಅಂತ ಹೇಳಿದ್ವಿ. ಇಲ್ಲೇನಾಗ್ತಿದೆ? ನೋ ನೀಡ್, ಗ್ರೌಂಡ್ಸ್ ಆಫ್ ಹಿಸ್ ಅರೆಸ್ಟ್ ಕೊಡೋ ನೆಸಿಟಿ ಇಲ್ಲ. ಎರಡನೇದು, ಆಫ್ಟರ್ ಹಿಸ್ ಅರೆಸ್ಟ್, ಇವರ ಬಂಧನದ ನಂತರ ಕನ್ಸಲ್ಟ್ ಎ ಲಾಯರ್, ವಕೀಲರನ್ನ ಸಮಾಲೋಚನೆ ಮಾಡೋದಕ್ಕೆ ಅವಕಾಶ ಇದೆಯಾ? ಹಿಯರ್ ನೋ. ಇಟ್ಸ್ ನಾಟ್ ನೆಸಸರಿ ಟು ಗಿವ್ ಎನ್ ಆಪರ್ಚುನಿಟಿ ಟು ಕನ್ಸಲ್ಟ್ ಎ ಲಾಯರ್. ವಕೀಲರನ್ನು ಸಮಾಲೋಚಿಸುವ ಅವಕಾಶ ನೀಡದೇ ಇರಬಹುದು. ಇಟ್ ಈಸ್ ನಾಟ್ ನೆಸಸರಿ ಟು ಗಿವ್ ಹೆಮ್ ಎನ್ ಆಪರ್ಚುನಿಟಿ ಟು ಕನ್ಸಲ್ಟ್ ಎ ಲಾಯರ್. ನೋ ನೀಡ್. ಎಲ್ಲ ಉಲ್ಟಾ ಸರ್. ಆರ್ಡಿನರಿ ಲಾನಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದಕ್ಕೆಲ್ಲ ಉಲ್ಟಾ ಮಾತಾಡಬೇಕಿಲ್ಲ ಅಷ್ಟೇ. ಮೊದಲನೇದು ನೋ ನೀಡ್ ಟು ಗಿವ್ ದ ರೀಸನ್ ಫಾರ್ ಹಿಸ್ ಅರೆಸ್ಟ್. ಎರಡನೇದು ವಕೀಲರನ್ನ ಸಮಾಲೋಚಿಸೋದಕ್ಕೆ ಯಾವುದೇ ರೀತಿ ಅವಕಾಶ ಕೊಡದೇ ಇರ್ಬೋದು. ಮೂರನೇದು ಏನ್ ಮಾಡಬೇಕಾಗುತ್ತೆ? ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೆಸೆಂಟ್ ಮಾಡಬೇಕಾ? ವಿತೌಟ್ ಪ್ರೆಸೆಂಟಿಂಗ್ ಇನ್ ಫ್ರಂಟ್ ಆಫ್ ದ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ he can be detained for how many months? 3 months. ಮೂರನೇ ಪಾಯಿಂಟ್, ವಿತೌಟ್ ಪ್ರೆಸೆಂಟಿಂಗ್ ಇನ್ ಫ್ರಂಟ್ ಆಫ್ ದ ಮ್ಯಾಜಿಸ್ಟ್ರೇಟ್, ಹತ್ತಿರದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸದೆ, ವಿತೌಟ್ ಪ್ರೆಸೆಂಟಿಂಗ್ ಇನ್ ಫ್ರಂಟ್ ಆಫ್ ದ ಮ್ಯಾಜಿಸ್ಟ್ರೇಟ್, ಹತ್ತಿರದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸದೆ
The accused can be detained. The accused can be detained for 3 months. The accused can be detained for 3 months. ಆರೋಪಿಯನ್ನು 3 ತಿಂಗಳವರೆಗೂ ಬಂಧನದಲ್ಲಿ ಇಡಬಹುದು. 3 ತಿಂಗಳವರೆಗೂ ಬಂಧನದಲ್ಲಿ ಇಡಬಹುದು. 3 ತಿಂಗಳಿನ ಜಾಸ್ತಿ ಏನಾದ್ರು ಮಾಡ್ಬೋದಾ ಮೇಡಮ್? ನೋ. If the detention has to be continued beyond 3 months, 3 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಬಂಧನವನ್ನು ಮುಂದುವರಿಸಬೇಕಾದರೆ, if the detention has to be continued beyond 3 months, Parliament shall constitute a committee. ಸಂಸತ್ತು ಸಮಿತಿಯನ್ನು ರಚಿಸತಕ್ಕದ್ದು. Parliament shall constitute a committee. ಸಂಸತ್ತು ಒಂದು ಸಮಿತಿಯನ್ನು ರಚಿಸತಕ್ಕದ್ದು. And this committee shall consist of high court judges. ಈ ಸಮಿತಿಯಲ್ಲಿ 3 ಹೈಕೋರ್ಟ್ ನ್ಯಾಯಾಧೀಶರನ್ನು ಒಳಗೊಂಡಿರತಕ್ಕದ್ದು. shall consist of what? high court judges. ಎಷ್ಟು ಜನ? 3 members. And if this committee recommends, ಇವರೇನರು ಶಿಫಾರಸ್ ಕೊಟ್ರೆ 3 ತಿಂಗಳಿಗಿಂತ ಜಾಸ್ತಿ ಏನು ಮಾಡ್ಬೋದು? ಡಿಟೆನ್ಷನ್ನ ಕಂಟಿನ್ಯೂ ಮಾಡ್ಬೋದು. 1 by 1 ಹೇಳ್ತೀನಿ ನೋಡಿ, ಮಿಸ್ ಆಗಿದ್ರೆ ಬರ್ಕೊಂಬಿಡಿ. ಇಲ್ಲಿ ನೋಡಿ, ಮೊದಲನೇದು ನೋ ನೀಡ್ ಟು ಮೆನ್ಷನ್ ಆರ್ ಕಮ್ಯುನಿಕೇಟ್ ದ ಗ್ರೌಂಡ್ಸ್ ಆಫ್ ಹಿಸ್ ಅರೆಸ್ಟ್. ಬಂಧನದ ಕಾರಣವನ್ನು ತಿಳಿಸುವ ಅವಶ್ಯಕತೆ ಇರೋದಿಲ್ಲ. ಸೆಕೆಂಡ್ ಒನ್ ನೋಡಿ, ಆಫ್ಟರ್ ಹಿಸ್ ಅರೆಸ್ಟ್ ಇಟ್ಸ್ ನಾಟ್ ನೆಸೆಸರಿ ಟು ಗಿವ್ ಎನ್ ಆಪರ್ಚುನಿಟಿ ಟು ಕನ್ಸಲ್ಟ್ ಎ ಲಾಯರ್. ವಕೀಲರನ್ನ ಸಮಾಲೋಚನೆ ಮಾಡೋದಕ್ಕೆ ಅವಕಾಶ ಕೊಡದೆ ಇರ್ಬೋದು. ಅಂಡ್ ಹೌ ಮೆನಿ ಮಂತ್ಸ್ he can be detained? He can be detained for a period of 3 months without presenting in front of the magistrate. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸದೆ 3 ತಿಂಗಳವರೆಗೂ ಅವರನ್ನ ಬಂಧನದಲ್ಲಿ ಇಡ್ಬೋದು. ಸರಿನಾ? 3 ತಿಂಗಳಿಗಿಂತ ನೀವೇನಾದ್ರು ಜಾಸ್ತಿ ಅಂದ್ರೆ ಎಕ್ಸ್ಟೆಂಡ್ ಮಾಡಬೇಕು ಅಂತಂದ್ರೆ ಒಂದು ಕಮಿಟಿ ರಚನೆ ಮಾಡಿ. ಆ ಕಮಿಟಿಲಿ ಎಷ್ಟು ಜನ ಇರ್ತಾರೆ? 3 members. ಯಾರಿರ್ತಾರೆ ಕಮಿಟಿನಲ್ಲಿ? ಹೈಕೋರ್ಟ್ ಜಡ್ಜಸ್. ಇಫ್ ದಿಸ್ ಕಮಿಟಿ ರೆಕಮೆಂಡ್ಸ್ ಫಾರ್ ಫರ್ದರ್ ಡಿಟೆನ್ಷನ್, ಬಂಧನ ಮುಂದುವರಿಸಿ ಅಂತ ಇವ್ರು ಏನಾದ್ರು ಹೇಳಿದ್ರೆ, ದ ಡಿಟೆನ್ಷನ್ ಕ್ಯಾನ್ ಬಿ ಕಂಟಿನ್ಯೂಡ್ ಇವನ್ ಆಫ್ಟರ್ 3 months. ಸರಿನಾ? ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಸಂಸದೀಯ ಸಮಿತಿ ಶಿಫಾರಸನ್ನು ನೀಡಿದರೆ, ಇಫ್ ಪಾರ್ಲಿಮೆಂಟರಿ ಕಮಿಟಿ, ಯಾಕಂದ್ರೆ ಈ ಕಮಿಟಿನ ಎಸ್ಟಾಬ್ಲಿಷ್ ಮಾಡೋದು ಯಾರು? ಪಾರ್ಲಿಮೆಂಟ್. ಈ ಕಮಿಟಿನ ಎಸ್ಟಾಬ್ಲಿಷ್ ಮಾಡೋದು ಯಾರು? ಪಾರ್ಲಿಮೆಂಟ್. ಯಾರಿರ್ತಾರೆ ಇದರಲ್ಲಿ? ಹೈಕೋರ್ಟ್ ಜಡ್ಜಸ್. ಎಷ್ಟು ಜನ ಇರ್ತಾರೆ? 3 ಜನ ಇರ್ತಾರೆ. 3 judges will be there. If this committee recommends for further detention, ಬಂಧನವನ್ನು ಮುಂದುವರಿಸುವಂತೆ ಶಿಫಾರಸು ನೀಡಿದರೆ, ಆಗ ಅವ್ರ ಬಂಧನ ಏನ್ ಮಾಡ್ಬೋದು? ಯು ಕ್ಯಾನ್ ಕಂಟಿನ್ಯೂ ಬಿಯಾಂಡ್ 3 months. 3 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಅವರ ಬಂಧನವನ್ನ ಮುಂದುವರಿಸಬಹುದಾಗುತ್ತದೆ. ಸೊ ಇಲ್ಲಿ ನನ್ನ ದೇಶದ 2 ಮುಖಗಳನ್ನು ನೋಡಬಹುದು ನೀವು. ಒಂದು ಆರ್ಡಿನರಿ ಲಾನಲ್ಲಿ ನಿಮಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಇನ್ನೊಂದು ಪ್ರಿವೆಂಟಿವ್ ಡಿಟೆನ್ಷನ್ ಲಾನಲ್ಲಿ ದಿಸ್ ಟೈಪ್ ಆಫ್ ಮೆಜರ್ಸ್ ಆರ್ ಆಲ್ಸೋ ಟೇಕನ್. ಆಯ್ತಾ? ಮೊನ್ನೆ ಹೇಳಿ ಮೇಡಮ್, ಅವ್ರಿಗೆ ಬೇಲ್ ಕೊಟ್ರಲ್ಲ, ಯಾರದು? ಯಾವ ಆಕ್ಟ್ ಅಲ್ಲಿ ಅರೆಸ್ಟ್ ಮಾಡಿದ್ರು ಅವ್ರನ್ನ? UAPA ಆಕ್ಟ್ ಅಲ್ಲಿ ಅರೆಸ್ಟ್ ಮಾಡಿದ್ರು. UAPA ಏನು? ಅಲ್ಲೇನ್ ಬರ್ದಿದ್ರಿ ಮೇಡಮ್? ಇಟ್ಸ್ ಎ ಪ್ರಿವೆಂಟಿವ್ ಡಿಟೆನ್ಷನ್ ಲಾ. ಬರೀರಿ ಅಲ್ಲೇ ಎಕ್ಸಾಂಪಲ್ UAPA ಅಂತ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1967. ಕಾನೂನು ಬಾಹಿರ ಚಟುವಟಿಕೆಗಳ ನಿಷೇಧ ಕಾಯ್ದೆ 1967. ಮೊನ್ನೆ ಅವರು ಅರೆಸ್ಟ್ ಮಾಡಿದ್ದು ಯಾವ ಆಕ್ಟ್ ಅಲ್ಲಿ? UAPA ನಲ್ಲಿ. ಏನ್ ಕೊಟ್ಟಿದ್ದಾರೆ ಅವ್ರಿಗೀಗ ಕೋರ್ಟು? ಇಟ್ ಹ್ಯಾಸ್ ಗಿವನ್ ಬೇಲ್. ಏನಿಗೆ ಕೊಟ್ಟಿದ್ದಾರೆ? ಪಾರ್ಲಿಮೆಂಟ್ ಅಲ್ಲಿ ಸ್ಮೋಕ್ ಬಾಂಬ್ ಹಾಕಿದ್ರು, ಗೊತ್ತಾ?
ಕಲರ್ ಸ್ಮೋಕ್ ಹಾಕಿದ್ರಲ್ಲ ಸರ್, ಒಂದಷ್ಟು ಜನ ಹುಡುಗರು ಹೋಗ್ಬಿಟ್ಟು, ಅವ್ರನ್ನೆಲ್ಲ ಯಾವಕ್ಕೆ ಆಗ್ತಾ ಅರೆಸ್ಟ್ ಮಾಡಿದ್ದೀರಾ? UAPA, ಪ್ರಿವೆಂಟಿವ್ ಡಿಟೆನ್ಷನ್ ಲಾ. ಅಂಡರ್ಸ್ಟುಡ್ ಮೇಡಮ್? ಪ್ರಿವೆಂಟಿವ್ ಡಿಟೆನ್ಷನ್ ಲಾಗಳು ಇನ್ನೂ ಇದೆ, ಇದು ತುಂಬಾ ಜಾಸ್ತಿ ಇರೋದಷ್ಟೇ. ಸರಿನಾ? ಒಂದು ಹೋಮ್ವರ್ಕ್ ಹೇಳ್ತೀನಿ, ಮಾಡ್ತೀರಾ? ಹಾ, ಬರೀರಿ. ಪ್ರಿವೆಂಟಿವ್ ಡಿಟೆನ್ಷನ್ ಲಾಸ್ ಆಫ್ ಇಂಡಿಯಾ, ಭಾರತದಲ್ಲಿರುವ ಮುಂಜಾಗ್ರತಾ ಬಂಧನ ಕಾಯ್ದೆಗಳು. ಮೂರು ಲೈನ್ ಮಾಡಿ ಅಷ್ಟೇ ಅದರದ್ದು. ಭಾರತದಲ್ಲಿರುವ ಮುಂಜಾಗ್ರತಾ ಬಂಧನ ಕಾಯ್ದೆಗಳು, ಪ್ರಿವೆಂಟಿವ್ ಡಿಟೆನ್ಷನ್ ಲಾಸ್ ಆಫ್ ಇಂಡಿಯಾ. ಯಾಕೆ ಇದನ್ನು ಹೇಳ್ತಿದ್ದೀನಿ ಗೊತ್ತಾ? ನಾವು ಯು ಪೀಪಲ್ ಶುಡ್ ಆಸ್ಕ್ ಮಿ ಎ ಕ್ವಶನ್. ನೀವೇ ಕೇಳ್ಬೇಕು, ನನ್ನ ಕೇಳಲ್ಲ, ನಾವೇನ್ ಮಾಡೋಣ? ಬಟ್ ದಿಸ್ ಬ್ಯಾಚ್ ಇಸ್ ಗುಡ್, ಐ ಕ್ಯಾನ್ ಸೆನ್ಸ್ ಇಟ್. ದಿಸ್ ಬ್ಯಾಚ್ ಇಸ್ ಗುಡ್. ಈ ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ 370 ತೆಗೆದುಹಾಕಿದ್ರು, ಕರೆಕ್ಟಾ? ಒನ್ಸ್ ಆರ್ಟಿಕಲ್ 370 ವಾಸ್ ಅಬಾಲಿಷ್ಡ್ ಆರ್ ಅಬ್ರೋಗೇಟೆಡ್ ಆದ್ಮೇಲೆ ಪೊಲಿಟಿಕಲ್ ಲೀಡರ್ಸ್ ವೇರ್ ಅರೆಸ್ಟೆಡ್, ಎಸ್ ಆರ್ ನೋ? ಮುಫ್ತಿ ಮೊಹಮ್ಮದ್ ಸಯ್ಯದ್, ಫಾರೂಕ್ ಅಬ್ದುಲ್ಲಾ, ಓಮರ್ ಅಬ್ದುಲ್ಲಾ, ಆಲ್ ದ ಲೀಡರ್ಸ್, ದೇ ವರ್ ಆಲ್ ಅರೆಸ್ಟೆಡ್. ಅವರೆಲ್ಲರೂ ಕೂಡ ಬಂಧನ ಆಯಿತು. ನೀವುಗಳು ನನಗೆ ಕೇಳಬೇಕೀಗ ಪ್ರಶ್ನೆನ, ಹಾಗಾದರೆ ಇದು ಆರ್ಟಿಕಲ್ 21 ವೈಲೇಷನ್ ಅಲ್ವಾ ಸರ್? ವೆನ್ ಯು ಆರ್ ಅರೆಸ್ಟಿಂಗ್ ಮುಫ್ತಿ ಮೊಹಮ್ಮದ್ ಸಯ್ಯದ್, ಯು ಆರ್ ಅರೆಸ್ಟಿಂಗ್ ಓಮರ್ ಅಬ್ದುಲ್ಲಾ, is it not violation of article number 21? 100% personal liberty ಮೇಡಮ್. ವ್ಯಕ್ತಿಗತ ಸ್ವಾತಂತ್ರ್ಯ ಅಲ್ವಾ ಸರ್? ವೈಲೇಷನ್. ಓಕೆ, ಅಲ್ಲಿ ಯಾವುದೋ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಅರೆಸ್ಟ್ ಮಾಡಿರ್ಬೇಕು, ಹೌದಾ ಇಲ್ವಾ? ಇವರೆಲ್ಲರನ್ನು ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಏನರ್ಥ? ಯಾವುದೋ ಒಂದು ಪ್ರಿವೆಂಟಿವ್ ಡಿಟೆನ್ಷನ್ ಲಾನಲ್ಲಿ ಅರೆಸ್ಟ್ ಮಾಡಿರ್ಬೇಕು, ಹೌದು ತಾನೇ? ಹೌದಾ ಇಲ್ವಾ? ಸೊ ಜಮ್ಮು ಕಾಶ್ಮೀರಲ್ಲಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಬೇರೆ ಪ್ರಿವೆಂಟಿವ್ ಡಿಟೆನ್ಷನ್ ಲಾನ ಬಳಸಿದ್ರು. ಅದು ನಮ್ಮ ಹುಡುಗರು ರಿಸರ್ಚ್ ಮಾಡಲಿ ಅಂತ ಹೋಮ್ವರ್ಕ್ನ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಅದು ಅಪ್ಲೈಡ್ ಪಾಲಿಟಿಕ್ಸ್, ಅಪ್ಲೈಡ್ ಪೊಲಿಟಿಕಲ್ ಸೈನ್ಸ್, ಅಪ್ಲೈಡ್ ಕಾನ್ಸ್ಟಿಟ್ಯೂಷನ್. ಯು ಶುಡ್ ಥಿಂಕ್. ದೇ ಕೆನಾಟ್ ಬಿ ಅರೆಸ್ಟೆಡ್ ಅಂತ ಗುರು ಸರ್ ಹೇಳ್ಕೊಟ್ಟಿದ್ದಾರೆ ಸಂವಿಧಾನ ಪಾಠ ಮಾಡುವಾಗ. ಇವರೆಲ್ಲರೂ ಕೂಡ ಹೌಸ್ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಏನರ್ಥ? ಆರ್ಟಿಕಲ್ 21 ವೈಲೇಟ್. 19 ಆರ್ಟಿಕಲ್ಸ್ಗಳನ್ನೆಲ್ಲ ರೆಸ್ಟ್ರಿಕ್ಷನ್ ಮಾಡಿದ್ರು, ಹೌದಾ ಇಲ್ವಾ? ಅಸೋಸಿಯೇಷನ್ ಇರಲಿಲ್ಲ, ಅಸೆಂಬಲ್ ಆಗೋಗಿರಲಿಲ್ಲ, ಮೀಟಿಂಗ್ಸ್ ಮಾಡಂಗಿರಲಿಲ್ಲ. ನಿಜಾನ ಸುಳ್ಳ? ಆಲ್ಮೋಸ್ಟ್ ಆಲ್ ದ ಫಂಡಮೆಂಟಲ್ ರೈಟ್ಸ್ ವರ್ ಕರ್ಟೆಲ್ಡ್. ನಿಜಾನಾ? ಸೊ ಯಾವುದೋ ಒಂದು ಲಾ ಅಲ್ಲಿ ಜಾರಿಲಿ ಇರಲೇಬೇಕು, ಹೌದಾ? ಕಾನೂನು ಜಾರಿಲಿಲ್ಲದೆ ಈ ತರ ಕ್ರಮ ತಗೊಳಕ್ಕಾಗಲ್ಲ. ನಿಜಾನಾ ಸುಳ್ಳ? ಸೊ ವಿಚ್ ಲಾ ವಾಸ್ ಇನ್ ಫೋರ್ಸ್? ವಿಚ್ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ವಾಸ್ ಇನ್ ಫೋರ್ಸ್ ಇನ್ ಜಮ್ಮು ಕಾಶ್ಮೀರ್? ಅದನ್ನೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ. ನೆಕ್ಸ್ಟ್ 23 and 24, 23 ಮತ್ತು 24, 23 and 24, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯ ವಿರುದ್ಧದ ಹಕ್ಕುಗಳು. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯ ವಿರುದ್ಧದ ಹಕ್ಕುಗಳು. 23 ಮತ್ತೆ 24. ಸೊ 23, ಆರ್ಟಿಕಲ್ ನಂಬರ್ 23 ಹೇಳ್ರಪ್ಪ. 23 ಏನ್ ಹೇಳುತ್ತೆ? ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಆಮೇಲೆ ಅಂಡ್ ಫೋರ್ಸ್ಡ್ ಲೇಬರ್. ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಒತ್ತಾಯ ಪೂರ್ವಕ ದುಡಿಮೆಯ ನಿಷೇಧ. ಮಾನವ ಕಳ್ಳ ಸಾಗಾಣಿಕೆ ಮತ್ತು
ಒತ್ತಾಯಪೂರ್ವಕ ದುಡಿಮೆಯ ನಿಷೇಧ. ಪ್ರಾಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಫೋರ್ಸ್ಡ್ ಲೇಬರ್. ಇದರ ಅರ್ಥ ಹ್ಯೂಮನ್ ಟ್ರಾಫಿಕಿಂಗ್ ಇನ್ ಫೋರ್ಸ್ಡ್ ಲೇಬರ್. So what is this human trafficking? ಅಲ್ವಾ? So you sell or purchase human beings like products. ವಸ್ತುಗಳ ರೀತಿ ಮನುಷ್ಯರನ್ನ ಮಾರಾಟ ಮಾಡೋದು ಮತ್ತೆ ಕೊಂಡ್ಕೊಳ್ಳೋದು. So what did ಸತ್ಯ ಹರಿಶ್ಚಂದ್ರ do? ಸತ್ಯ ಹರಿಶ್ಚಂದ್ರ ಏನ್ ಮಾಡಿದ್ದು? He sold his wife and his son in the market. ಹೌದ್ ತಾನೆ? ಟು ರೀಪೇ ಇಸ್ ಡೆಟ್ಸ್. ತನ್ನ ಸಾಲವನ್ನು ತೀರಿಸೋದಕ್ಕೋಸ್ಕರ ಹೆಂಡತಿ ಮತ್ತು ಮಗನ್ನ ಸತ್ಯಹರಿಶ್ಚಂದ್ರ ಮಾರಾಟ ಮಾಡ್ಬಿಡಲ್ವಾ? ಏನದು? ಹ್ಯೂಮನ್ ಟ್ರಾಫಿಕಿಂಗ್ ರೀ. ಅವತ್ತು ಪರ್ಮಿಷನ್ ಇತ್ತು. ಸೊ ಟ್ರಾಫಿಕಿಂಗ್ ಅಂತಂದ್ರೆ ಸರ್ ಮನುಷ್ಯರನ್ನ ವಸ್ತುಗಳ ತರ ಮಾರಾಟ ಮಾಡೋದು ಮತ್ತೆ ಕೊಂಡ್ಕೊಳ್ಳೋದು ಸರ್. ದಟ್ ಈಸ್ ಪ್ರಾಹಿಬಿಟೆಡ್. ಫೋರ್ಸ್ ಲೇಬರ್ ಅಂದ್ರೆ ಏನಿಲ್ಲ ಸರ್, ನಿಮ್ಮ ಜೀತ ಪದ್ಧತಿ ಎಲ್ಲ ಇತ್ತಲ್ಲ ಅದು. ಬಾಂಡೆಡ್ ಲೇಬರ್ ಸಿಸ್ಟಮ್ ಇತ್ತಲ್ರಿ ಅದು. ಆಯ್ತಾ? ಹೇಳ್ತೀನಿ, ಬೇಗ ಬರ್ಕೊಂಡು ಹೋಗ್ಬಿಡಿ, ಮುಗಿದೋಯ್ತು, ಇನ್ನೇನಿದೆ ಈಸಿ. ಹ್ಯೂಮನ್ ಟ್ರಾಫಿಕಿಂಗ್ ಮೀನ್ಸ್ ಮಾನವ ಕಳ್ಳ ಸಾಗಾಣಿಕೆ ಎಂದರೆ ಸೆಲ್ಲಿಂಗ್ ಆರ್ ಪರ್ಚೇಸಿಂಗ್ ಆಫ್ ಹ್ಯೂಮನ್ ಬೀಯಿಂಗ್ಸ್ selling or purchasing of human beings like what? Like what yaar? Like goods. ಸೊ ವಸ್ತುಗಳ ಹಾಗೆ ಮನುಷ್ಯನನ್ನ ಮಾರಾಟ ಮಾಡುವುದು ಮತ್ತು ಕೊಂಡುಕೊಳ್ಳುವುದನ್ನು ನಿಷೇಧಿಸಲಾಗಿದೆ.